ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುರೇಖಾ ಆರ್ಎಸ್ ಕಿಚನ್ಗೆ. ಇವತ್ತು ನಾನು ಮಸ್ತಾಗಿರೋ ರುಚಿಯಾಗಿರುವಂಥ ಗೋಧಿ ಹುಗ್ಗಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಭಾಳ ಅಂದರೆ ಭಾಳ ಸ್ಪೆಷಲ್ ಆಗಿರುತ್ತೆ ನೋಡಿರಿ. ಇದನ್ನು ಮಾಡೋಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿರಿ. ಇವಾಗ ಇಲ್ಲಿ ನಾನು ಗೋಧಿ ಹುಗ್ಗಿ ತೊಗೊಂಡಿನಿ. ಇದು ಒಂದು ರಾತ್ರಿ ಪೂರ ನೆನೆಸ್ಕೋಬೇಕಾಗುತ್ತೆ ನೋಡಿರಿ. ಫಸ್ಟು ಇದಕ್ಕೆ ಒಂದು 2 ಬಟ್ಲ ನೀರು ಹಾಕೊಂಡ್ಬಿಟ್ಟು ಚೆಂದಾಗೆ ತೊಳ್ಕೊಕತ್ತೀನಿ ರೀ. ಯಾಕಂದ್ರೆ ಹೊಲಸಿರ್ತೈತಿ. ಒಂದೇ ಸತಿ ಅಲ್ರಿ, ಇದು ಏನಿಲ್ಲ ಅಂದ್ರೆ ಒಂದು 4 ಸತಿ ತೊಳ್ಕೊಂಡು ನೋಡಿರಿ. ಇವಾಗ ನೋಡಿರಿ ನೀರು ಎಷ್ಟು ತಿಳಿ ಅದಾವಂತಿದ್ರ ಮ್ಯಾಗ. ಗೋದ್ಯಾಗ ನೀರು ಹಾಕಿಂದ ನೀರೆಲ್ಲ ತಿಳಿ ಬರ್ಬೇಕು ನೋಡ್ರಿ, ಅಲ್ಲಿ ತನಕ ತೊಳ್ಕೊಬೇಕಾಗ್ತೈತಿ ನೋಡ್ರಿ. ನಾವು ಪೂರಾ ಒಂದು ರಾತ್ರಿ ನೆನೆಸ್ಕೊಂಡಿನ್ರಿ ಗೋಧಿ. ಇವಾಗ ನೋಡ್ರಿ ಇದು ಎಷ್ಟು ಮೆತ್ತಗಾಗೈತಿ ಅಂತ ನೋಡ್ರಿ. ಇಲ್ಲಿ ಒಂದು ಗೋಧಿ ನಾನು ಇಲ್ಲಿ ಮೆತ್ತಗೆ ಮಾಡಿ ತೋರ್ಸಾತೀನಿ ನೋಡ್ರಿ, ಇಲ್ಲಿ ಎಷ್ಟು ಸಾಫ್ಟ್ ಬಂದಾವಂತ. ಈಗ ನಾನು ಈ ಗೋಧಿ ಎಲ್ಲ ಒಂದು ಕುಕ್ಕರ್ನಾಗ ಹಾಕ್ಕೊಂಡು ಏನಿಲ್ಲ ಅಂತಂದ್ರೆ ಒಂದು 5-6 ವಿಸಿಲ್ ಹೊಡಿಸ್ಕೊತೀನಿ ನೋಡ್ರಿ. ಫಸ್ಟ್ ಗೋಧಿ ಹಾಕಿದ್ಮ್ಯಾಗ ಅವು ನೀರೆಲ್ಲ ತೊಗೊಳಕತ್ತೀನಿ ರೀ. ಮೊದಲಿನ ನೀರು ಅವು ನೀರು ತೊಗೊಂಡು ಬೇರೆ ನೀರು ಹಾಕೊಳಕತ್ತೀನಿ ನೋಡ್ರಿ. ಬೇರೆ ನೀರು ಹಾಕ್ಕೊಂಡು ಇವಾಗ ನಾನು ಏನಿಲ್ಲ ಅಂದ್ರೆ ಒಂದು 5-6 ವಿಸಿಲ್ ಹೊಡಿಸ್ಕೊಳ್ತೀನಿ ನೋಡ್ರಿ. ಆ ಕಡೆ ಗೋಧಿ ಕುಕ್ಕರ್ನಾಗ ಕುದಿಯಾಕೆ ಇಟ್ಟಿನಿ ರೀ. ಈಗ ನೋಡ್ರಿ ಇದಕ್ಕೆ ಏನೇನು ಹತ್ತಾವಂತ ತೋರ್ಸಾತೀನಿ. ಇದಕ್ಕೆ ಬೆಲ್ಲ ಹತ್ತೈತ್ರಿ. ಬೆಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಬೇಕಾಗ್ತೈತಲ್ಲ ಅಷ್ಟು ತೊಗೋರಿ. ಮತ್ತು ಇದಕ್ಕೆ ಒಣ ಕೊಬ್ಬರಿ ಮತ್ತು ಏಲಕ್ಕಿ, ಗಸಗಸಿ ಮತ್ತು ಇಲ್ಲಿ ನಾನು ಶುಂಠಿ ತೊಗೊಂಡಿನಿ ರೀ. ಶುಂಠಿ ಹೆರ್ಚ್ಕೊಂಡು ತೊಗೊಂಡಿನಿ ನೋಡ್ರಿ. ಬರ್ರಿ ಇವಾಗ ನಮ್ಮ ಗೋಧಿ ಕುದ್ದಾವ ಇಲ್ಲ ಅಂತ ಚೆಕ್ ಮಾಡೋಣ್ರಿ. ನಾನು ಇವಾಗ 6 ಸೀಟಿ ಹೊಡಿಸ್ಕೊಂಡಿ ನೋಡ್ರಿ. ಗೋಧಿ ಕುದ್ದಾವ ನೋಡ್ರಿ, ಇಷ್ಟು ಮೆತ್ತಗಾಗ್ಯಾವ ನೋಡ್ರಿ. ಇಲ್ಲ ಒಂದು ಗೋಧಿ ಇಚ್ಚಿಗೆ ತೋರ್ಸಾಕತ್ತೀನಿ ಮೆತ್ತಗಾಗ್ಯಾವ. ಇದೆಲ್ಲ ಗೋಧಿ ಕುದಿಸಿವಲ್ರಿ, ಅದು ಈಗ ಬೇರೆ ಬೊಗಣ್ಯಾಗ ಹಾಕೋಕತ್ತೀನಿ ನೋಡ್ರಿ. ನಾನು ಅದೇ ಬೊಗಣ್ಯಾಗ ಮತ್ತು ಬೆಲ್ಲನೂ ಹಾಕೋಕತ್ತೀನಿ ರೀ. ನಾಗಳೆ ಹೇಳ್ದಂಗೆ ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡ್ರಿ, ಅದ್ರ ಪ್ರಮಾಣದಾಗ ತೊಗೊಳ್ರಿ. ಈಗ ಗ್ಯಾಸ್ ಹಚ್ಕೊಂಡು ಅದು ಬೊಗಣಿ ಇಟ್ಕೊಂಡೀನಿ ರೀ. ಇದು ಏನಿಲ್ಲ ಅಂದ್ರೆ ಲೋ ಫ್ಲೇಮ್ ಇಟ್ಕೊಂಡು ಒಂದು 15 ನಿಮಿಷ ಕುದಿಸ್ಕೊಂಡೀನಿ ರೀ ನಾನು. ಈಗ ನೋಡ್ರಿ ಈ ರೀತಿ ಆಗೈತಿ. ಇವಾಗ ಇದಕ್ಕೆ ನಾನು ಆಗಲೇ ಮಸಾಲೆ ಏನೇನು ತೋರಿಸಿದ್ನಲ್ರಿ ಡ್ರೈದು, ಅದೆಲ್ಲ ಹಾಕೊಳಕತ್ತೀನಿ ನೋಡ್ರಿ. ಒಣ ಶುಂಠಿ ಹೆರ್ಚ್ಕೊಂಡು ತೊಗೊಂಡೀನಿ ರೀ. ಮತ್ತು ಏಲಕ್ಕಿ ಕುಟ್ಟಿ ಹಾಕಕತ್ತೀನಿ ರೀ. ಮತ್ತು ಇದು ಗಸಗಸಿ ಒಂದು 2 ಚಮಚ ತೊಗೊಂಡೀನಿ ರೀ. ಇದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಇಲ್ಲಿ ನಾನು ಕೊಬ್ಬರಿ ಏನು ಹೆರ್ಚ್ಕೊಂಡು ತೊಗೊಂಡಿನಿ ಅಲ್ರಿ, ಅದನ್ನು ಹಾಕ್ಕೊಂಡು ನೋಡ್ರಿ. ಒಂದು ಬಟ್ಟಲ್ದಷ್ಟು ಹಾಕ್ಕೊಂಡಿನಿ, ಹೆರ್ಚ್ಕೊಂಡು ತೊಗೊಂಡಿದ್ದದು. ಈಗ ನೋಡ್ರಿ ಎಲ್ಲ ಒಟ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಮುಚ್ಚಿ ಕುದಿಯಾಕೆ ಬಿಟ್ಟೀನಿ ರೀ. ನೋಡ್ರಿ ಇವಾಗ ಎಲ್ಲ ನೀರು ಬತ್ತೈತಿ, ಈ ಪ್ರಮಾಣದಾಗ ಆಗೈತಿ. ಇದನ್ನು ನಾನು ಇವಾಗ ಬೆಳ್ಳುಣಿಗೆ ತೊಗೊಂಡು, ಸಾರಿ ನೀವು ಬೆಳ್ಳುಣಿಗೆ ಅಂತೀರಿ ಏನಂತೀರ ಗೊತ್ತಿಲ್ಲ, ನಾವೇನು ಬ್ಯಾಳಿ ಮುದ್ದೆ ಇರ್ತೈತಲ್ರಿ, ಬ್ಯಾಳಿ ರುಬ್ತೀವಲ್ಲ ಅದನ್ನು ತೊಗೊಂಡು ಹೀಗೆಲ್ಲ ರುಬ್ಕೋಬೇಕಾಗ್ತೈತಿ ನೋಡ್ರಿ. ಇದು ಮೇನ್ ಪ್ರೊಸೀಜರ್ ರೀ ಇದ್ರೊಳಗೆ ಹುಗ್ಗಿ ಮಾಡೋದ್ರಾಗ. ಯಾಕಂತಂದ್ರೆ ಅದು ಗೋಧಿ ಭಾಳ ಬಿರುಸಿರ್ತಾವ್ರಿ, ಅವು ಜಲ್ದಿ ಒಡೆಯಂಗಿಲ್ಲ. ಅದಕ್ಕಂತಲೇ ಚಂದಾಗ ರುಬ್ಕೋಬೇಕಾಗ್ತೈತಿ ನೋಡ್ರಿ. ಎಷ್ಟು ರುಬ್ಕೋತೀವಿ ಅಷ್ಟು ಚಂದ ನಮಗಿಲ್ಲಿ ಹುಗ್ಗಿ ಬರ್ತೈತಿ ನೋಡ್ರಿ. ಏನಿಲ್ಲ ಅಂದ್ರೆ ನಾನು ಒಂದು 10 ನಿಮಿಷ ರುಬ್ಕೊಂಡೀನಿ ನೋಡ್ರಿ. ಈಗ ಇದು ರೆಡಿ ಆಗೈತಿ ನೋಡ್ರಿ. ಇದಕ್ಕೆ ನಾವು ಬಿಸಿ ನೀರು ಯೂಸ್ ಮಾಡತ್ತೀವಿ ರೀ, ತಣ್ಣನ ನೀರು ಯೂಸ್ ಮಾಡಕತ್ತಿಲ್ಲ. ಯಾಕಂದ್ರೆ ಅದು ತಣ್ಣ ನೀರು ಯೂಸ್ ಮಾಡಿದ್ರೆ ಗೋಧಿ ಎಲ್ಲ ತೀರಾ ಬಿರುಸಾಗೋ ಚಾನ್ಸಸ್ ಇರ್ತೈತಿ ನೋಡ್ರಿ. ಅದಕ್ಕಂತಲೇ ಕಳ ಕುದಿಯೋಂಥ ನೀರೇ ಯೂಸ್ ಮಾಡ್ಕೊರಿ. ಈಗ ನಾನು ಇದಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಚರಿಗೆ ನೀರು ಯೂಸ್ ಮಾಡಕತ್ತೀನಿ ರೀ. ತೊಡೆ ಹಾಕ್ಕೊಂಡು ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆಂದಾಗಿ ಇನ್ನೊಂದು ಸತ ಕುದಿಸ್ಕೋಬೇಕಾಗ್ತೈತಿ ನೋಡ್ರಿ. ಈಗ ಇದು ನಾನು ಕುದಿಯಾಕೆ ಇಟ್ಟಿನಿ ನೋಡ್ರಿ ಒಲೆ ಮ್ಯಾಗ. ಇದು ಸಣ್ಣ ಉರಿಯಾಗ ಕುದಿಸಾಕತ್ತೀನಿ ರೀ. ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ಕುದಿಸಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ನೀರು ಕಮ್ಮಿ ಹಾಕೋತ ಹೊಂಟವ. ಇನ್ನೂ ಸ್ವಲ್ಪ ಗಟ್ಟಿ ಆಗಲಿ ಅಂತ ಬಿಟ್ಟಿನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಬಾದಾಮಿ ಹಾಕೋಕತ್ತೀನಿ ರೀ ಕೊಯ್ಕೊಂಡು. ಯಾಕಂದ್ರೆ ಕುದ್ದಿವು ಬಾದಾಮಿ ತಿನ್ಬೇಕಂದ್ರೆ ಭಾಳ ರುಚಿ ಕೊಡ್ತಾವೆ ನೋಡ್ರಿ. ಅದಕ್ಕಂತಲೇ ಸ್ವಲ್ಪ ಬಾದಾಮಿ ಕುದಿಲಿ ಅದ್ರೊಳಗೆ ಅಂತ ಹಾಕ್ಕೊಂಡು ನೋಡ್ರಿ. ಈಗ ನೋಡ್ರಿ ಈ ಪ್ರಮಾಣದಾಗ ಕುದ್ದೈತಿ. ಇದಕ್ಕೆ ನಾನೊಂದು ಪಾಣೆ ಹೊಡ್ಕೋತೀನಿ ರೀ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು. ನನಗೆ ಇನ್ನೊಂದು 5 ನಿಮಿಷ ಕುದಿಲಿ ಅಂತ ಅನ್ನಿಸ್ತು, ಅದಕ್ಕಂತಲೇ ಕುದಿಯಾಕೆ ಬಿಟ್ಟಿನಿ ನೋಡ್ರಿ. ಇನ್ನೊಂದು 5 ನಿಮಿಷ ಕುದ್ಮ್ಯಾಗ ಸ್ವಲ್ಪ ಗಟ್ಟಿ ಆಗೈತಿ ಅಂತ ಅನ್ನಿಸ್ತು. ಈಗ ನಾನು ಒಂದು ಪಾಣೆ ಹೊಡ್ಕೋಕತ್ತೀನಿ ನೋಡ್ರಿ. ಇದು ನಾನು ತುಪ್ಪದಾಗೆ ಪಾಣೆ ಹೊಡ್ಕೋಕತ್ತೀನಿ ರೀ. ನೀವು ಬೇಕಂದ್ರೆ ಇಲ್ಲಿ ಎಣ್ಣೆನೂ ಯೂಸ್ ಮಾಡ್ಬೋದು. ಈಗ ನಾನು ನನ್ನ ಕಡೆ ಏನೇನು ಡ್ರೈ ಫ್ರೂಟ್ಸ್ ಅದಾವಲ್ಲ ಅದನ್ನೆಲ್ಲ ಹಾಕ್ಕೊಂಡೀನಿ ರೀ. ಬರೀ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಅಷ್ಟೇ ಹಾಕ್ಕೊಂಡೀನಿ ರೀ. ನನ್ನ ಕಡೆ ಕಾಜು ಇರಲಿಲ್ಲ, ಅದಕ್ಕಂತಲೇ ನೋಡ್ರಿ. ಇದೆಲ್ಲ ಒಂದು ಪಾಣೆ ಹೊಡ್ಕೊಂಡಾದ್ಮೇಲೆ ಮಸ್ತ್ ಜಬರ್ದಸ್ತಿಯಾಗಿ ರೆಡಿ ಆಗೈತೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಗ್ಗಿ ಪಾಯಸ ಅಂತೀವಿ ನಾವು ಇದಕ್ಕೆ.
ಮಸ್ತ್ ತಿನ್ನಕತ್ರ ಇದು ಹಾಲ್ನಾಗಾರ ಹಾಕ್ಕೊಂಡು ತಿನ್ನಿರಿ, ಇಲ್ಲ ತುಪ್ಪದಾಗಾರ ಹಾಕ್ಕೊಂಡು ತಿನ್ನಿರಿ. ಭಾಳ ಅಂದರೆ ಭಾಳ ರುಚಿ ಆಗ್ತೈತೆ ನೋಡಿರಿ. ನೀವು ಒಂದ್ಸತ ಮನ್ಯಾಗ ಟ್ರೈ ಮಾಡಿರಿ. ನಿಜವಾಗ್ಲೂ ರೀ ನೀವಂತರೂ ಇದ್ರ ಫಿದಾನೇ ಆಗ್ತೀರಿ. ಸ್ವೀಟ್ ತಿನ್ನೋರಿಗಂತೂ ಇದು ಭಾಳ ಇಷ್ಟ ಆಗ್ತೈತೆ ನೋಡಿರಿ. ಇದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ರೀ, ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗನ್ರಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.